ಗಜೇಂದ್ರಗಢದ ಹತ್ರ ಇರುವಂತ ಹುಣಚಿಗೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ನಮ್ಮ ಗಜೇಂದ್ರಗಢ ತಾಲೂಕು ಅಂದ್ರೆ ಗಜೇಂದ್ರಗಢ ತುಂಬಾ ದೂರ ಇಲ್ಲ, ಇಲ್ಲಿಂದ ಒಂದು 2-2.5 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಇಂಥ ಬಿಸಿಲಿನಾಡಿನಲ್ಲಿ ನಮ್ಮ IT ಎಂಪ್ಲಾಯ್ ಆಗಿರುವಂತ ಪರಶುರಾಮ್ ಸರ್ ಸೇಬು ಬೆಳೆದಾರ್ರಿ, ಕಾಶ್ಮೀರ್ ಸೇಬು. ಸೊ ಹಂಗಾಗಿ ಅವ್ರ ತೋಟ ನೋಡೋಣ ಅಂತ ಬಂದಿದೆ. ನಿಮ್ಗೆ ಏನಾರು ಆಶ್ಚರ್ಯ ಆಗಿರ್ಬೋದಲ್ಲ? ಹೌದು, ನನಗೂ ಫಸ್ಟ್ ಕೇಳಿದಾಗ ಹಂಗೆ ಅನಿಸ್ತು. ಸೊ ಹಂಗಾಗಿ ಅವ್ರ ತೋಟ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಾಗಿ ಪರಶುರಾಮ್ ಸರ್ ನಮಸ್ತೆ, ಹೇಗಿದ್ರಾ? ನಮಸ್ತೆ, ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ವ್ಯವಸಾಯ ಮಾಡ್ತಾ ಇದ್ದೀನಿ. ಓಕೆ, ಗ್ರೇಟ್. ನೋಡಿ, ಅವರು ಏರೋಸ್ಪೇಸ್ ಇಂಜಿನಿಯರು, IT ಎಂಪ್ಲಾಯ್. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ವೀಕ್ಲಿ ಬರ್ತೀರಾ ಸರ್ ತಾವು ಇಲ್ಲಿಗೆ? ವೀಕ್ಲಿ ಒಂದೊಂದು ಸಾರಿ 15 ಡೇಸ್ ಒಂದು ಸಾರಿ. ಬಟ್ ಇದು ಇದ್ದಾಗ ಸಾರಿ ಅಂದರೆ ನೆಸೆಸಿಟಿ ಇದ್ದಾಗ ಬರ್ತೀವಿ. ಮೀನ್ ಟೈಮಲ್ಲಿ ನಮ್ಮ ಮಾವರು ಇರ್ತಾರೆ, ಅವರೆಲ್ಲ ಅಲ್ಲಿ ಆ ಕುಟುಂಬ ನೋಡ್ಕೊಂಡು ಅವರೆಲ್ಲ ನೋಡಿ. ನೀವು ಒಂಥರ ವೀಕೆಂಡ್ ಫಾರ್ಮರ್ ಸುಮ್ಮನೆ ಗೈಡ್ ಮಾಡ್ತೀವಿ, ಈ ಥರ ಮಾಡಿ ಈ ಥರ ಇದು ಮಾಡಿ ಅಂತ ಹೇಳ್ತೀವಿ. ನಮಗೂ ಒಂದು ಸಂತೋಷ. ಅಲ್ಲಿ ಸುಮ್ಮನೆ ಗಾಡಿ ಧೂಳು ಅದು ಇದು ಅದರಲ್ಲಿ ಈ ಜಂಜಾಟದಲ್ಲಿ ಇರೋ ಬದಲಿ ಇಲ್ಲಿ ಪೀಸ್ಫುಲ್ ಆಗಿ ಬಂದು ನಮ್ಮವರು ನಮ್ಮ 3 ಜನ ಎಲ್ಲ ಇರ್ತದ. ಒಂಥರ ಹೆಂಗಂದ್ರೆ ಖುಷಿಯಿಂದ ಇದ್ದು 2 ದಿನ ಇದ್ದು ಮತ್ತೆ ಸಂಡೇ ನೈಟು. ರೈಟ್, ಬನ್ನಿ ಸರ್ ನಿಮ್ಮ ಆ್ಯಪಲ್ ತೋಟ ತೋರಿಸಿ. ಬನ್ನಿ. ಆ್ಯಪಲ್ ಕೃಷಿನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ತಾವು? ಲಾಕ್ಡೌನ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇರಬೇಕಾದ್ರೆ, ಲಾಕ್ಡೌನ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇರ್ತಲ್ಲ ಅವಾಗ. ಇವಾಗ ಮಾಮೂಲಿ ನಾವು ಶೇಂಗಾ, ಹಲಸಂದಿ ಈ ಥರ ಎಲ್ಲ ಬೆಳಿತಾ ಇದ್ವಿ. ಏನಾದ್ರು ಹೊಸದಾಗಿ ಒಂದು ಏನಾದ್ರು ಮಾಡೋಣ ಅಂತ ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಚಿತ್ರದುರ್ಗದಲ್ಲಿ ಒಬ್ರು ಜ್ಯೋತಿ ಪ್ರಕಾಶ್ ಅಂತ ಅವರು ಆ್ಯಪಲ್ ಬೆಳೆದು ಸಕ್ಸಸ್ ಆಗಿದ್ರು ಚಿತ್ರದುರ್ಗದಲ್ಲಿ. ಸೊ ಅವರು ಬೆಳೀತಾ ಇದ್ದಾರೆ ಅಂದರೆ ಚಿತ್ರದುರ್ಗ ಅಲ್ಲಿ ವಾತಾವರಣ ನಮ್ಮ ಕಡೆದು ವಾತಾವರಣ ಎಲ್ಲ ಸೇಮ್ ಇರ್ತದೆ. ಸೊ ನಮ್ಮ ಕಡೆ ಯಾಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸಾರಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ನಾವು ಮಾಡ್ಬೋದಾ ಅಂತಂದು. ಅವರು ಇಲ್ಲ ಮಾಡ್ಬೋದು, ನಮ್ಮಲ್ಲೆಲ್ಲ ಸಕ್ಸಸ್ ಆಗಿದೆ ಅಂತಂದ್ರು. ಸೊ ಅದಾದ್ಮೇಲೆ ನಾವು ಸಸಿ ಎಲ್ಲಿ ಸಿಗ್ತಾವ ಅಂತ ಕೇಳಿದ್ವಿ. ಅವರು ಸದ್ಯಕ್ಕೆ ನಮ್ಮ ಹತ್ರ ಸಿಗಲ್ಲ, ಹಿಮಾಚಲ್ ಪ್ರದೇಶದಲ್ಲಿ ಬಿಲಾಸ್ಪುರದಲ್ಲಿ ಒಬ್ಬರದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಡಿಸೆಂಬರು ಜನವರಿಲಿ ಮಾತ್ರ ಅವರು ಸಸಿಗಳನ್ನ ಕೊಡ್ತಾರೆ. ಅದು ಯಾಕಂತಂದ್ರೆ ಅಲ್ಲಿ ಆ ಟೈಮಲ್ಲಿ ಈ ಸಸಿಗಳೆಲ್ಲ ಎಲೆಗಳಲ್ಲೆಲ್ಲ ಉದುರ್ಸ್ಕೊಂಡ್ಬಿಟ್ಟು ಎಲೆಲ್ಲ ಉದುರಿ ಬರೀ ಕಡ್ಡಿ ನಿಂತಿರುತ್ತೆ ಗಿಡ. ಸೊ ಅದಕ್ಕೆ ಡಾರ್ಮನ್ಸಿ ಸ್ಟೇಜ್ ಅಂತ ಕರೀತಾರೆ. ಸೊ ಆ ಸ್ಟೇಜ್ ಅಲ್ಲಿ ಏನಾಗಿರ್ತಂದ್ರೆ ಗಿಡ ಒಂಥರ ರೆಸ್ಟ್ ಪೀರಿಯಡ್ಗೆ ಹೋಗ್ಬಿಟ್ಟಿರುತ್ತೆ. ರೆಸ್ಟ್ ಪೀರಿಯಡ್ ಅದೆಲ್ಲ ತನ್ನ ಆಕ್ಟಿವಿಟಿನೆಲ್ಲ ಸ್ಟಾಪ್ ಮಾಡಿ ಒಂಥರ ಮಲ್ಕೊಂಡ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಆ ಗಿಡನ ಕಿತ್ಬಿಟ್ಟು ನಾವೆಲ್ಲರೂ ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಅದಕ್ಕೆ ಯಾವುದೇ ತರದ ತೊಂದರೆ ಆಗಲ್ಲ. ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಅಲ್ಲಿದ್ದ ಆ ಗಿಡನ ಬೇರ್ದರ್ಸ್ಲಿಕ್ಕೆ ಕಿತ್ಬಿಟ್ಟು ಬೇರ್ ಸಮೇತ ವಿದೌಟ್ ಸಾಯಿಲ್ ಬರೀ ಬೇರ್ ಸಮೇತ ಬೇರು ಪ್ಲಸ್ ಆಮೇಲೆ ಆ ಗಿಡದಿಂದ ಒಂದು 3 ಫೀಟ್ ಬಿಷ್ಟು ಕಟ್ ಮಾಡಿ ಆ 3 ಫೀಟ್ ಸ್ಟೆಮ್ಮು ಪ್ಲಸ್ ಆ ರೂಟ್ ಅದನ್ನೇ ಕೊರಿಯರ್ ಅಲ್ಲಿ ನಮ್ದು ಯಾವ್ದು ಅಡ್ರೆಸ್ ಇರುತ್ತೆ ಅದಕ್ಕೆ ಕಳಿಸ್ತಾರೆ ಅವ್ರು. ಕೊರಿಯರ್ ಅಲ್ಲಿ ಒಂದು 15 ದಿನ ಮುಂಚೆನೆ ನಾವು ಅದಕ್ಕೆ ಗುಂಡಿ ತೋಡಿಸಿ ಎಲ್ಲ ರೆಡಿ ಮಾಡಿರ್ತೀವಿ. ಆ ಸಸಿ ಬಂದಾದ್ಮೇಲೆ 24 ಅವರ್ ಸಸಿನ ನಾವು ನೀರಲ್ಲಿ ಇಡ್ತೀವಿ. ಯಾಕಂದ್ರೆ ಡಿಹೈಡ್ರೇಟ್ ಆಗಿರುತ್ತೆ ದಾರಿಯಲ್ಲಿ ಬರ್ಬೇಕಾದ್ರೆ. ಹಿಮಾಚಲ್ ಪ್ರದೇಶದಿಂದ ಮಾಮೂಲಿ ನಾವು ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು 10 ಡೇಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಅದು ನೀರಿಲ್ದೇನೆ ಒಂಥರ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಅದನ್ನ ಮತ್ತೆ ಸ್ವಲ್ಪ ಹೈಡ್ರೇಟ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನು ಒಂದು 24 ಅವರ್ಸ್ ಫುಲ್ ನೀರಲ್ಲಿ ನೆನೆ ಇಟ್ಟು ಮತ್ತೆ ಒಂದು 24 ಅವರ್ಸ್ ಆದಮೇಲೆ ಮಾಮೂಲಿ ನಾವು ಎಲ್ಲೆಲ್ಲಿ ಗುಂಡಿ ತೆಗೆಸಿರ್ತೀವಿ ಅಲ್ಲಲ್ಲಿ ಆ ಬೇರ್ನೆಲ್ಲ ನೆಟ್ಬಿಟ್ಟು ಮಣ್ಣಲ್ಲಿ ಹಾಕ್ಬಿಟ್ಟು ನೀರು ಕೊಡ್ತೀವಿ. ನೀರು ಕೊಟ್ಟು 8 ದಿನಕ್ಕೆ ಅದು ಸ್ಪ್ರೌಟಿಂಗ್ ಚಾಲು ಆಗ್ಬಿಡುತ್ತೆ, ಮತ್ತೆ ಚಿಗುರು ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲಿ ಏನಾಗ್ತಂದ್ರೆ ಅಲ್ಲಿ ಮಣ್ಣಿಗೆ ಇಲ್ಲಿ ಮಣ್ಣಿಗೆ ಸ್ವಲ್ಪ ಮಾಮೂಲಿ ವ್ಯತ್ಯಾಸ ಇರ್ತದೆ. ಸೊ ಹಾಗಾಗಿಬಿಟ್ಟು ಒಂದು 10% ಮಾಮೂಲಿ ಏನಂದ್ರೆ ಗಿಡಗಳು ಇದಾಗ್ತವೆ, ಡೈ ಬೇಕಾಗ್ತವೆ, ಹೋಗ್ತವೆ. ಅದು 10% ಅದು ಮಾಮೂಲಿ. ಅದನ್ನೆಲ್ಲ ನಾವು ನೆಟ್ಟಾದ್ಮೇಲೆ ಅದು ಸ್ಪ್ರೌಟಿಂಗ್ ಚಲೋ ಆಗುತ್ತೆ. ಸ್ಪ್ರೌಟಿಂಗ್ ಚಲೋ ಆದ್ರೆ ಮುಗೀತು, ಅದೊಂದು ಸಸಿ ಥರನೇ ಆಗಿಬಿಡ್ತದೆ. ಇಲ್ಲಿ ಅದು ಹಂಗತೆ ಹಚ್ಚಿದ ಗಿಡ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಕಾಯಿನ ಅದು ಆ್ಯಕ್ಚುಲಿ ನೆಕ್ಸ್ಟ್ ಇಯರೇ ಚಾಲು ಆಗುತ್ತೆ. ಅಂದರೆ ಸುಮ್ಮನೆ ಶಾಂಪಲ್ ಒಂದು 2 ಕಾಯಿ ಬರ್ತದೆ, ಶಾಂಪಲ್ಸ್ ಥರ ಬರ್ತದೆ. ಆ್ಯಕ್ಚುಲ್ ಆಗಿ 3 ವರ್ಷ ಆದಮೇಲೆ ಒಂದು ಗಿಡದಿಂದ ಒಂದು 4 kg 5 kg ಅಷ್ಟು ಬರೋ ಕೆಪಾಸಿಟಿ ಇರ್ತದೆ. ಸೊ ಸೆಕೆಂಡ್ ಇಯರಲ್ಲಿ 1 kg 2 kg ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಸಸಿದು ಸೈಜು ಚಿಕ್ಕದಿರ್ತದಲ್ಲ, ಸೊ ಅದಕ್ಕೆ ಕಾಯ್ದು ವೇಟ್ ತಡ್ಕೊಳ್ಳೋಂಥ ಇದು ಇರಲ್ಲ. ಸೊ ಹಾಗಾಗಿಬಿಟ್ಟು ಮಾಮೂಲಿ ಹೆಂಗಂದ್ರೆ 3 ವರ್ಷದ ತನಕ ನಾವು ಆ್ಯಕ್ಚುಲಿ ಯಾವುದೇ ಥರದ್ದು ಇದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಕಮರ್ಷಿಯಲ್ ಆಗಿ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ವೆರೈಟಿ ಆ್ಯಕ್ಚುಲಿ ಬಂದ್ಬಿಟ್ಟು 5-6 ವೆರೈಟಿಗಳು ಸಕ್ಸಸ್ ಆಗಿದ್ದಾವೆ
ಹಾಟ್ ಕ್ಲೈಮೇಟಿಗೆ. ಯಾಕಂದ್ರೆ ಅಲ್ಲಿ ವಾತಾವರಣ ಬೇರೆ ಇರುತ್ತೆ, ಇಲ್ಲಿ ನಮ್ಮ ವಾತಾವರಣ ಹೌದು ಬೇರೆ ಅಲ್ಲ. ಹೌದು, ಅದು ಅದರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ ಆಪಲ್ ಅಲ್ಲಿ. ಆಕ್ಚುಲಿ ಅದು ಚಿಲ್ಲಿಂಗ್ ಅವರ್ಸ್ ಅಂತ ಕರೀತಾರೆ. ಆಪಲ್ ಗಿಡ ಇಷ್ಟು ಅವರ್ಸ್ ಈ ಹಾಟ್ ಇದು ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಇರಬೇಕು. ಸೊ ಆ ಕ್ಯಾರೆಕ್ಟರ್ ಅದಕ್ಕೆ ಸ್ಯಾಟಿಸ್ಫೈ ಆದ್ಮೇಲೆನೆ ಅದು ಇದು ಚಲೋ ಆಗುತ್ತೆ, ಏನು ಹೂ ಬ್ಲೂಮ್ ಆಗುತ್ತೆ. ಅದು ಇಲ್ಲ ಅಂದ್ರೆ ಅದು ಸ್ಯಾಟಿಸ್ಫೈ ಆಗದೆ ಇದ್ರೆ ಹೂ ಬ್ಲೂಮ್ ಆಗಲ್ಲ. ಸೊ ಇವಾಗ ಮಾಮೂಲಿ ನಾವು ಇವಾಗ ಬೇರೆ ವೆರೈಟಿ ತಗೊಂಬಂದ್ರೆ, ಇದು ಎಸ್ಪೆಷಲಿ ನಮ್ದು ವೆರೈಟಿ ಬಂದ್ಬಿಟ್ಟು ಅನ್ನ ಅಂತ ಒಂದು ವೆರೈಟಿ ಇದೆ, ಗೋಲ್ಡನ್ ಡೋರ್ಸೆಟ್ ಅಂತ ಒಂದು ವೆರೈಟಿ ಇದೆ, ಆಮೇಲೆ ಅರ್ಮನ್ 99 ಅಂತ ಒಂದಿದೆ, ಟ್ರಾಪಿಕ್ ಸ್ವೀಟ್ ಅಂತಿದೆ, ಆಮೇಲೆ ವಾಂಬೂಗ ಅಂತ ಇದೆ. ಬಟ್ ಪ್ರೆಸೆಂಟ್ಲಿ ಏನಂದ್ರೆ ಅನ್ನ, ಗೋಲ್ಡನ್ ಡೋರ್ಸೆಟ್, ಅರ್ಮನ್ 99 ಇವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದಾವೆ ಹಾಟ್ ಕ್ಲೈಮೇಟ್ ಅಲ್ಲಿ. ಹೌದು ಇಲ್ಲಲ್ಲ, ಬೇರೆ ಇವಾಗ ಇವನ್ ರಾಜಸ್ಥಾನದಲ್ಲಿ ಕೂಡ ಬೆಳೆದಿದ್ದಾರೆ. ಹೌದು ರಾಜಸ್ಥಾನದಲ್ಲಿ ಹೌದು ಅಪ್ ಟು 45 ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಅಲ್ಲಿ. ಅಪ್ ಟು 45 ಡಿಗ್ರಿ ಸೆಲ್ಸಿಯಸ್ ವರೆಗೂ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಗಿಡಗಳಿಗೆ. ಅದು ಇನ್ನೊಂದು ವಾಂಬೂಗ ಅಂತ ನೈಜೀರಿಯನ್ ವೆರೈಟಿ ಇದೆ, ಆಮೇಲೆ ಟ್ರೋಪಿಕ್ ಸ್ವೀಟ್ ಅಂತಿದೆ. ಅದು ಸದ್ಯಕ್ಕೆ ಇನ್ನೂ ಅಲ್ಲಲ್ಲೇ ಚೆಕ್ ಮಾಡ್ತಾ ಇದ್ದಾರೆ, ಅದು ಕೂಡ ಹಾಟ್ ಕ್ಲೈಮೇಟ್ ವೆರೈಟಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಒಂದಿಷ್ಟು ಗಿಡಗಳನ್ನು ತರಿಸಿದ್ವಿ, ಅದು ಇನ್ನೂ ನಮಗೆ ರಿಸಲ್ಟ್ ಬಂದಿಲ್ಲ. ಬಟ್ ನಾವು ಸದ್ಯಕ್ಕೆ ಏನಂತಂದ್ರೆ ಅನ್ನ, ಗೋಲ್ಡನ್ ಡೋರ್ಸೆಟ್, ಆಮೇಲೆ ಅರ್ಮನ್ 99 ರೆಕಮೆಂಡ್ ಮಾಡ್ಬೋದು. ಇದು ಬೇರೆ ವೆರೈಟಿ ಇದಾವಲ್ಲ, ಇವಾಗ ಗಾಲಾಸ್ ಅಂತ ಬರ್ತವೆ. ಎಸ್ಪೆಷಲಿ ಇವಾಗ ಕಾಶ್ಮೀರ, ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿ ಗಾಲಾಸ್ ಅಂತ ವೆರೈಟಿ ಇದಾವೆ. ಗಾಲಾಸ್ ಅಲ್ಲೇ ಸೋ ಮೆನಿ ವೆರೈಟೀಸ್ ಇದಾವೆ, ಸಬ್ ವೆರೈಟೀಸು. ಗ್ರಾನಿ ಸ್ಮಿತ್ ಅಂತಿದೆ, ರೆಡ್ ಡೆಲಿಷಿಯಸ್ ಅಂತಿದೆ, ಗೋಲ್ಡನ್ ಡೆಲಿಷಿಯಸ್ ಅಂತಿದಾವೆ. ಅವೆಲ್ಲ ಹೆಂಗಂದ್ರೆ ಅದ್ರದ್ದು ಚಿಲ್ಲಿಂಗ್ ಅವರ್ಸ್ ಜಾಸ್ತಿ ಇರ್ತದೆ. ಚಿಲ್ಲಿಂಗ್ ಅವರ್ಸ್ ಅಂದ್ರೆ ಅದಕ್ಕೆ ಜಾಸ್ತಿ ಕೋಲ್ಡ್ ಬೇಕು, ಹೂ ಬರ್ಲಿಕ್ಕೆ ಜಾಸ್ತಿ ಕೋಲ್ಡ್ ಬೇಕು, ಅದಕ್ಕೆ ಚಿಲ್ಲಿಂಗ್ ಅವರ್ಸು ಜಾಸ್ತಿ ಇರ್ತದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅದ್ರದ್ದು ಹೆಂಗಿರ್ತದೆ, 1000 ಅವರ್ಸು 700 ಮೇಲೆ ಇರ್ತದೆ. ಸೊ 700 ಅವರ್ಸು ಎಷ್ಟಂದ್ರೆ ಅದು 7 ಡಿಗ್ರಿ ಆಜುಬಾಜು ಕೋಲ್ಡ್ ಟೆಂಪ್ರೇಚರು. ಅಷ್ಟು ಟೆಂಪ್ರೇಚರಲ್ಲಿ ಅಷ್ಟು ಅವರ್ಸ್ ಇರಬೇಕು. ಅದು ಅದಾದ್ಮೇಲೆ ಅದು ಸ್ಪ್ರೌಟಿಂಗ್ ಚಲೋ ಆಗುತ್ತೆ. ಬಟ್ ಅದಕ್ಕೂ ಇದಕ್ಕೂ ನಾರ್ಮಲ್ ನೀವು ಈಗ ಹೇಳಿದ್ರೆ ಅಣ್ಣ ವೆರೈಟಿ ಅಂತಂದು, ಅಣ್ಣ ವೆರೈಟಿಗೂ ಅದಕ್ಕೂ ಇದಕ್ಕೂ ಸ್ವೀಟ್ನೆಸ್, ಸೈಜು, ಏನೇನು ಚೇಂಜಸ್ ಇಲ್ಲ. ಸ್ವೀಟ್ನೆಸ್, ಸೈಜು, ಕಲರ್ ಎಲ್ಲಾನು ಸೇಮೆ. ಓನ್ಲಿ ಥಿಂಗ್ ಏನಂದ್ರೆ ಇವರು ಈ ಅನ್ನ, ಗೋಲ್ಡನ್ ಡೋರ್ಸೆಟ್ ಇವ್ರು ಏನಕ್ಕೆ ಈ ತರ ನಮ್ಮ ವೆರೈಟಿ ಬರ್ತಿದ್, ನಮ್ಮ ಹಾಟ್ ಕ್ಲೈಮೇಟಲ್ಲಿ ಬರ್ತಿದ್ವು ಅಂದ್ರೆ, ಈ ಎರಡು ವೆರೈಟಿನ ಆ್ಯಕ್ಚುಲಿ ಇಸ್ರೇಲ್ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿದ್ದಾರೆ. ಅದು ಹೆಂಗಂದ್ರೆ DNA ಲೆವೆಲ್ಗೆ ಹೋಗಿ ಅದ್ರದ್ದು ಹಾಟ್ ಕ್ಲೈಮೇಟ್ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನೇ ಆಲ್ಟರ್ ಮಾಡಿದ್ದಾರೆ. ಓನ್ಲಿ ಎಷ್ಟಂದ್ರೆ 150 to 200 ಅವರ್ಸು, ದಟ್ ಟು ಓನ್ಲಿ 15 ಡಿಗ್ರಿ 15 ಡಿಗ್ರಿ ಸೆಲ್ಸಿಯಸ್ ಆಜುಬಾಜು ಇದ್ರೆ ಸಾಕು. 150-200 ಅವರ್ಸ್ ಈ ಟೆಂಪ್ರೇಚರ್ ಇದ್ರೆ ಸಾಕು, ಅದು ಸ್ಪ್ರೌಟಿಂಗ್ ಆಗುತ್ತೆ, ಹೂ ಬರ್ತದೆ. ಸೊ ಹಂಗಾಗಿಬಿಟ್ಟು ಇದು ಮಾಮೂಲಿ ಇವಾಗ ನಾವು ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ 2 months 3 months ಕೋಲ್ಡ್ ಇದ್ದೇ ಇರುತ್ತೆ ಚಳಿಗಾಲದಲ್ಲಿ. ಸೊ ಅದೇ ಹೆಂಗಂದ್ರೆ ಅಪ್ರಾಕ್ಸಿಮೇಟ್ 15 ಡಿಗ್ರಿ ಆಜುಬಾಜು ಬಂದೇ ಬರುತ್ತೆ. ಸೊ ಹಂಗಾಗಿಬಿಟ್ಟು ಈ ವೆರೈಟಿ ನಮ್ಮ ಭಾರತ ಯಾವ ಕೋಣೆಯಲ್ಲಿ ಹೋದ್ರೂ ಸಕ್ಸಸ್ಫುಲ್ ಆಗುತ್ತೆ. ಸರ್ ಈಗ ಇಲ್ಲಿ ಏನೋ ಮಾಡ್ತಾ ಇದ್ರಿ, ಇದು ಹೇಳಿ ಸರ್. ಇದು ಆ್ಯಕ್ಚುಲಿ ಆ್ಯಪಲ್ ಇಂಡಸ್ಟ್ರಿಯಲ್ಲಿ ಅವರು ಲಾಟ್ ಆಫ್ ರಿಸರ್ಚ್ ಮಾಡಿ ವಿಶೇಷವಾದ ರೂಟ್ಗಳನ್ನ ಡೆವಲಪ್ ಮಾಡಿದ್ದಾರೆ, ವಿಶೇಷವಾದ ತಳಿಗಳನ್ನು ಡೆವಲಪ್ ಮಾಡಿದ್ದಾರೆ. ಅದೇ ಥರ MM ಅಂತ ಕರೀತಾರೆ ಅದಕ್ಕೆ. ಸೊ ಅವರು ಏನು ಮಾಡಿದ್ದಾರೆ ಅಂತಂದರೆ ಮಾಲಿಂಗ್ ಮಾಲ್ಟ್ ಅಂತ, ಅದು ಮಾಲಿಂಗ್ ಮಾಲ್ಟ್ ಅಂತಂದು ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂದರೆ ವಿಶೇಷವಾದ ಒಂದಿಷ್ಟು ರೂಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಅದು ಹೆಂಗಂದ್ರೆ ಇವಾಗ ಆ ರೂಟ್ ಮೇಲೆ ನಮ್ಮ ವೆರೈಟಿಗಳನ್ನ ಕಸಿ ಮಾಡಿದರೆ, ಮೀನ್ಸ್ ಗ್ರಾಫ್ಟಿಂಗ್ ಮಾಡಿದರೆ, ಸೊ ಆ ಗ್ರಾಫ್ಟಿಂಗ್ ಮಾಡಿ ಅದು ಪ್ರಾಡಕ್ಟ್ ಸಸಿ ಬರ್ತದಲ್ಲ ಅದ್ರದ್ದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಮೀನ್ಸ್ ಸೈಜಲ್ಲಿ ಚೇಂಜ್ ಆಗುತ್ತೆ. ಸೊ ಡ್ವಾರ್ಪು, ಸೆಮಿ ಡ್ವಾರ್ಪು, ಲಾರ್ಜು ಈ ಥರ ಚೇಂಜಸ್ ಆಗುತ್ತೆ. ಸೊ ಅದ್ರದ್ದು ಡಿಪೆಂಡ್ ಮೇಲೆ ಇವಕ್ಕೆ ರೂಸ್ಟಾಕ್ ಅಂತ ಮಾಡಿದ್ದಾರೆ. ಸೊ ಇದರಲ್ಲಿ ಆಕ್ಚುಲಿ 3 ಥರದ ರೂಸ್ಟಾಕ್ ಇದೆ. M9 ಅಂತ ಒಂದಿದೆ, ಅದು ಡ್ವಾರ್ಪ್. ಇನ್ನೊಂದು M105 ಅಂತಿದೆ, ಅದು ಸೆಮಿ ಡ್ವಾರ್ಫ್, ಫುಲ್ ಡ್ವಾರ್ಪ್. ಅದು ಒಟ್ಟು ಎಷ್ಟೇ ಇರ್ತದೆ ಗಿಡ ಆಗುತ್ತೆ ಅಷ್ಟೇ ಆಗುತ್ತೆ. ಸೊ ಅದನ್ನ ಯಾರು ರೆಕಮೆಂಡ್ ಮಾಡಲ್ಲ, ಅದು ಸುಮ್ಮನೆ ಶೋಕಿಗೋಸ್ಕರ ಮಾಡ್ತಾರೆ. ಅಂದ್ರೆ ಗಿಡ ಚಿಕ್ಕದಾಗತ್ತಲ್ಲ, ಇದು ಕಮರ್ಷಿಯಲ್ ಸಿಗಲ್ಲ. ಸೊ ಕಮರ್ಷಿಯಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ M9 ರೂಸ್ಟಾಕ್ ಮೇಲೆ ಇವಾಗ ನಮ್ದು ಸದ್ಯಕ್ಕೆ ಹಿಮಾಚಲ್ ಪ್ರದೇಶ ಅಲ್ಲೂ ಕೂಡ M9 ರೂಸ್ಟಾಕ್ ಮೇಲೆ ಮಾಡ್ತಾ ಇದ್ದಾರೆ. ಸೊ ನಾವು ಅದೇ ತರ ಮಾಡೋಣ ಅಂತ ಒಂದು M9 ರೂಸ್ಟಾಕ್ ತರಿಸಿದೀನಿ. ಆಮೇಲೆ M7 ಅಂತ ಇಲ್ಲಿದೆ ಒಂದ್ 2 ರೋ, ಆ ಕಡೆ M111 ಅಂತಿದೆ. ಸೊ M9 ಹೆಂಗಂತಂದ್ರೆ ಇವಾಗ ನಾರ್ಮಲ್ ಸಸಿ, ನಾವು ಬೀಜ ಸಸಿ 100%, ಫಾರ್ ಎಕ್ಸಾಂಪಲ್ 20 feet ಹೈಟ್ ಹೋಗುತ್ತಂದ್ರೆ, ಈಗ ನಾವು M9 ಅದೇ ಗಿಡನ ಅದೇ ವೆರೈಟಿನೇ ನಾವು M9 ರೂಸ್ಟಾಕ್ ಮೇಲೆ ಕಸಿ ಮಾಡಿದ್ರೆ ಅದ್ರದ್ದು 0.5% ಕೆಳಗಡೆ ಅಂದ್ರೆ 40% ಮಾತ್ರ ಗ್ರೋತ್ ಬರುತ್ತೆ, ಅಷ್ಟೇ ಸೈಜ್ ಇರ್ತದೆ. ಅದೇ ಸಸಿನ M7 ಮೇಲೆ ಮಾಡಿದ್ರೆ 60% ಇರುತ್ತೆ. ಅದೇ ಇದನ್ನೇ M111 ಮಾಡಿದ್ರೆ ಅದು 80% ಗ್ರೋತ್ ಆಗುತ್ತೆ. ಹಿಂಗೆ ಅದ್ರದ್ದು ಸೈಜ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ರೆಡ್ಯೂಸು ಪ್ಲಸ್ ಸೈಜ್ ಜೊತೆಯಲ್ಲಿ ಇದು ಕ್ವಾಲಿಟಿ, ಆಮೇಲೆ ಯೂನಿಫಾರ್ಮ್ ಸೈಜ್ ಸಿಗ್ತದೆ, ಕಲರ್ ಯೂನಿಫಾರ್ಮ್ ಇರ್ತದೆ. ಇದು M9 ಇದ್ರ ಮೇಲೆ ಒಂದೇ ಕಲರ್ ಬರುತ್ತೆ, ಒಂದೇ ಕ್ವಾಲಿಟಿ ಇರುತ್ತೆ. ಯೂನಿಫಾರ್ಮ್ ಸೈಜ್, ಮೇನ್ ಯೂನಿಫಾರ್ಮ್ ಸೈಜ್, ಒಂದೇ ಸೈಜ್. ನೀವು ಯಾವುದೇ ಮೂಲೆಯಲ್ಲಿ ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್
ನೀವು ಸೀಡ್ಲಿಂಗ್ ಪ್ಲಾಂಟಲ್ಲಿ ಹೋದರೆ ಸೀಡ್ಲಿಂಗ್ ಪ್ಲಾಂಟಲ್ಲಿ ಒಂದು ಕಡೆ ಒಂದು ಸೈಜ್ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಸೈಜ್ ಇರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಸೈಜ್ ಇರುತ್ತೆ, ಸೈಜ್ ವೆರೈಟಿ ಇರ್ತದೆ. ನಿಮ್ಗೆ ಯೂನಿಫಾರ್ಮ್ ಸೈಜ್ ಸಿಗಲ್ಲ, ಎಕ್ಸ್ಪೋರ್ಟ್ ಕ್ವಾಲಿಟಿ ಸಿಗಲ್ಲ. ಬಟ್ ಇದು M9 M7 ರೂಟ್ ಸ್ಟಾಕ್ ಇದಾವಲ್ಲ, ಇವನು ಎಸ್ಪೆಷಲಿ ಇವ್ನು ಡೆವಲಪ್ ಮಾಡಿದ್ರೆ ಅದಕ್ಕೋಸ್ಕರ ಯೂನಿಫಾರ್ಮ್ ಸೈಜ್ ಸಿಗಲಿ. ಹೂ ಬಿಟ್ಟಾಗ ಒಂದು ಇವತ್ತು ಅಳುತ್ತೆ, ಒಂದು ನಾಳೆ ಇಲ್ಲ 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 ಅದು ಇಲ್ಲ, ಹಂಗಾಗಲ್ಲ. ಅದು ಹೆಂಗಾಗತ್ತಂದ್ರೆ ನೀವು ಅದು ಇದು ಸ್ಟಾರ್ಟಿಂಗಲ್ಲಿ ಇದನ್ನ ಮಾಡ್ತಾರಲ್ಲ, ಏನು ಅದು ಪ್ರೂನಿಂಗ್ ಮಾಡ್ತಾರಲ್ಲ, ಪ್ರೂನಿಂಗ್ ಮಾಡಿದಾದ್ಮೇಲೆ ಸ್ಟಾರ್ಟಿಂಗಲ್ಲಿ ಅದಕ್ಕೊಂದು ಬೇಸಲ್ ಡೋಸ್ ಕೊಡ್ತಾರಲ್ಲ, ಬೇಸಲ್ ಡೋಸ್ ಕೊಟ್ಟು 15 ಡೇಸ್ ಒಳಗಡೆ ಫುಲ್ ಬ್ಲೂಮ್ ಆಗ್ಬಿಡ್ತವೆ, ಎಲ್ಲನೂ ಫುಲ್ ಬ್ಲೂಮ್ ಆಗ್ಬಿಡ್ತದೆ. ಒಮ್ಮೆಲೆ ಬ್ಲೂಮ್ ಆಗುತ್ತೆ. ಒಮ್ಮೆಲೆ ಬ್ಲೂಮ್ ಆದಮೇಲೆ ಅದರಲ್ಲಿ ಹೆವಿ ಫ್ರೂಟ್ ಸೆಟ್ ಆಗುತ್ತೆ. ಇನ್ನು ಇವ್ರು ಏನು ಮಾಡ್ತಾರೆ ಅಂದರೆ ತಿನ್ನಿಂಗ್ ಮಾಡ್ತಾರೆ, ಸೈಜ್ಗೋಸ್ಕರ, ಸೈಜ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ತಿನ್ನಿಂಗ್ ಮಾಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ಮೂಲೆಯಲ್ಲಿ ಹೋಗ್ರಿ ಅದು ಸೈಜ್ ಸೇಮ್ ಇರ್ತದೆ, ಯೂನಿಫಾರ್ಮ್. ಇದು M9 ಎಲ್ಲ ಇವಾಗ ಸದ್ಯಕ್ಕೆ ಹೈ ಡೆನ್ಸಿಟಿ ಮಾಡೋರೆಲ್ಲ M9 ಮಾಡ್ತಾರೆ. ಅಂದ್ರೆ ಇದು ರೂಟ್ ಸ್ಟಾಕ್, ಇದು ರೂಟ್ ಸ್ಟಾಕ್ ಇದೆ, ಕೆಳಗಡೆ ಭಾಗ ಇದು. ಇದರ ಮೇಲೆ ನಾವು ಕಸಿ ಮಾಡ್ತೀವಿ. ಇದಕ್ಕೆ ಕಸಿ ಮಾಡೋದು, ಇದಕ್ಕೆ ಯಾವ್ದು ಕಸಿ ಮಾಡ್ತೀವಿ? ಇದಕ್ಕೆ ನಾವು ನಮ್ದು ವೆರೈಟಿ, ನಮ್ಗೆ ಯಾವುದಪ್ಪ ಇವಾಗ ಅದರಲ್ಲಿ ನಮ್ದು ಹಾಟ್ ಕ್ಲೈಮೇಟ್ ವೆರೈಟಿ ಇದಾವೆ. ಅಲ್ಲಿ ನಾವು ಇವಾಗ ಮದರ್ ಪ್ಲಾಂಟ್ ಇದಾವೆ, ಯಾವುದಿದೆ, ಅಣ್ಣಾನ್ ಇದೆ, ಗೋಲ್ಡನ್ ರೋಸೆಟ್ ಇದೆ, ಟ್ರಾಪಿಕ್ ಸ್ವೀಟ್ ಇದೆ, ಆಮೇಲೆ ವಾಂಬುಗೆ ಇದೆ. ನಮ್ಗೆ ಯಾವ್ದು ಬೇಕು ನಮ್ಗೆ ಇವಾಗ ನಾವು ಅದರಲ್ಲಿ ಎಸ್ಪೆಷಲಿ ಅನ್ನ ಇದು ನಂಬರ್ 1 ಕ್ವಾಲಿಟಿ ಸ್ವೀಟ್ ಎಲ್ಲದರಲ್ಲೂ. ಸೊ ಅನ್ನನೇ ಎಲ್ಲ ಜನ ಇದ್ರ ಮಾಡೋದು, ಏನು ಪ್ರಿಪೇರ್ ಮಾಡೋದು. ಸೊ ನಾವು ಅನ್ನ ವೆರೈಟಿನ ಏನು ಮಾಡ್ತೀವಿ ಅಂದರೆ ಇದ್ರ ಮೇಲೆ ಗ್ರಾಫ್ಟಿಂಗ್ ಮಾಡ್ತೀವಿ, ಟಂಗ್ ಗ್ರಾಫ್ಟಿಂಗು ಇಲ್ಲ ಅಂದರೆ ಚಿಪ್ ಗ್ರಾಫ್ಟಿಂಗು ಮಾಡ್ತೀವಿ. ಮಾಡಿ ನಾವು ಸಸಿ ಮಾಡ್ಕೋತೀವಿ, ಅಲ್ಲಿ ಹೋಗಿ ಪ್ಲಾಂಟೇಶನ್ ಮಾಡ್ಕೋತೀವಿ. ಬನ್ನಿ ಈಗ ಅಲ್ಲಿ ಹೋಗ್ಬಿಟ್ಟು ಪ್ಲಾಂಟೇಶನ್ ಆಗಿದೆ, ಆಲ್ರೆಡಿ ಆ್ಯಪಲ್ ಕಾಯಿದೆ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಆ್ಯಪಲ್ ಬರಲ್ಲ ಅಂತ ಎಷ್ಟೋ ಸರಿ ಅಂದ್ಕೊಂಡಿರ್ತೀವಿ, ಆದರೆ ಇವ್ರ ತೋಟದಲ್ಲಿ ಎಲ್ಲ ಗಿಡದಲ್ಲೂ ಆಲ್ರೆಡಿ ಆ್ಯಪಲ್ ಹಣ್ಣು ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ಬನ್ನಿ ಅಲ್ಲಿಗೆ ಹೋಗೋಣ ಸೀದಾ.